ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ಚೈತ್ರ ಹಳ್ಳಿ ಹುಡುಗಿ ಯೂಟ್ಯೂಬ್ ಚಾನಲ್. ಈ ತಿಂಗಳು ನಮ್ಮದೇ ಪೂಜೆ ಆಗಿರೋದ್ರಿಂದ ನೀಟಾಗಿ ದೇವಸ್ಥಾನನ ಒರೆಸಿ ಗುಡಿಸಿ ಕ್ಲೀನ್ ಮಾಡಿ ಹೋಗಬೇಕು. ಸಂಜೆ ಬಂದು ಹಸ್ಬೆಂಡು ಸ್ನಾನ ಎಲ್ಲ ಮಾಡಿಕೊಂಡು ಪೂಜೆ ಮಾಡಿ ಹೋಗ್ತಾರೆ. ಗರ್ಭಗುಡಿ ಒಳಗಡೆ ಎಲ್ಲ ಕ್ಲೀನ್ ಮಾಡಲ್ಲ, ಜಸ್ಟ್ ಹಾಗೆ ಹೊರಗಡೆ ಏನಿದೆ ಹಾಲು ಅದನ್ನೆಲ್ಲ ನೀಟಾಗಿ ಗುಡಿಸಿ ಕ್ಲೀನ್ ಮಾಡಿ ಹೋಗಬೇಕು. ಪಾತ್ರೆ ಏನಿದೆ ಅದೆಲ್ಲ ತೊಳೆದು ನೀಟಾಗಿ ಹೋಗಬೇಕು. ಬನ್ನಿ ನೋಡಿ ಇವತ್ತು ನಮ್ಮ ಬಸವಣ್ಣ ಹೇಗಿದೆ ಅಂತ. ಪೂಜೆ ದಿನ ಎಲ್ಲ ಬೆಳ್ಳಿ ಮುಖವಾಡ ಹಾಕಿ ಪೂರ್ತಿ ಎಲ್ಲ ಮುಖನೇ ಕಾಣಿಸ್ತಾ ಇರಲಿಲ್ಲ, ಮುಖವಾಡ ಹಾಕಿ. ಈಗ ನೋಡಿ ಹೇಗೆ ಕಾಣಿಸ್ತಾ ಇದೆ. ಹಾಗೆ ದೇವಸ್ಥಾನಕ್ಕೆ ಬಂದಮೇಲೆ ನಾವು ಬಂದಿದ್ದೀವಿ ಅಂತೆಲ್ಲ ಸ್ವಲ್ಪ ಹವಾ ಇರಬೇಕಲ್ವ, ಹಾಗಾಗಿ ಹಾಳ ಆಗ್ತಾಯಿದ್ದೀನಿ ದೇವಸ್ಥಾನದಲ್ಲಿ. ದೇವಸ್ಥಾನನ ಒರೆಸಿ ಗುಡಿಸಿ ಹೋಗುವಾಗ ನನ್ನ ಜೊತೆ ನನ್ನ ಮಗಳು ಕೂಡ ಬಂದು, ಅಮ್ಮ ಅದು ಮಾಡಲಾ, ಅಮ್ಮ ಇದು ಮಾಡಲಾ ಅಂತ ಹೇಳ್ತಾಯಿದ್ಲು. ಹಾಗೆ ಬೇಗ ಬೇಗ ಒರೆಸ್ಬಿಟ್ಟು ಗುಡಿಸ್ಬಿಟ್ಟು ಹೋಗೋಣ ಅಂತೇಳಿ ಅಲ್ಲೇ ಬೀರಪ್ಪ ಬರಬೇಡ ಅಂತ ಹೇಳ್ತಾಯಿದ್ದೆ. ನಾವು ಯಾವುದೇ ಥರ ಮೂಡಲ್ಲಿದ್ದರೂ ಹಾಡು ಹಾಕ್ಕೊಂಡು ಕೆಲಸ ಮಾಡ್ತಿದ್ರೆ ಆ ಹುಮ್ಮಸ್ಸು ಬಂದೇ ಬಿಡುತ್ತೆ. ಎಷ್ಟೇ ಕಷ್ಟದಲ್ಲಿದ್ದರೂ ಅಥವಾ ಏನೇ ಮೂಡಲ್ಲಿದ್ದರೂ, ಅದೊಂದು ಬ್ಯಾಡ್ ಆಗಿರ್ಬೋದು, ಗುಡ್ ಆಗಿರ್ಬೋದು, ಆ ಮೂಡಲ್ಲಿದ್ದಾಗ ಏನೋ ಒಂದು ಸಾಂಗ್ ಹಾಕ್ಕೊಂಡ್ರೆ, ಮನೆ ಕೆಲಸ ಮಾಡುವಾಗಲೂ ಅಷ್ಟೇ ಯಾವುದೋ ಒಂದು ಸಾಂಗ್ ಹಾಕ್ಕೊಂಡು ದೇವಸ್ಥಾನಕ್ಕೆ ಬಂದಾಗ ಅದು ಮೂಡೇ ಒಂಥರ ಚೆನ್ನಾಗಿರುತ್ತೆ. ಯಾಕಂದರೆ ಮೈ ರೂಮುಗಳೆಲ್ಲ ಒಂಥರ ನಿಂತ್ಕೊಂಡ್ಬಿಡುತ್ತೆ. ದೇವ್ರ ಸಾಂಗ್ ಕೇಳಿದಾಗ, ದೇವ್ರ ಮುಖ ನೋಡಿದಾಗ ಅದಷ್ಟೇ ಫೀಲ್ ಆಗುತ್ತೆ. ಅದೇ ಮನೇಲಿದ್ದಾಗ ಮನೇಲಿ ಒಂದು ಸಾಂಗ್ ಹಾಕ್ಕೊಂಡು ಹಾಡು ಕೇಳ್ತಿದ್ದೆ, ಮನೆ ಮೂಡ್ ಎಷ್ಟೇ ಇರಲಿ, ಈ ಮಕ್ಳ ಹತ್ರನೇ ಆಗಿರಲಿ, ಯಾರ ಹತ್ರನೂ ಮಾತಾಡುವಾಗ್ಲೂ ಒಂಥರ ಅದ್ರದ್ದಾಗ ಇದೇ ವಾತಾವರಣನೇ ಬೇರೆ ಆಗುತ್ತೆ, ಅಷ್ಟು ಇದಾಗಿರುತ್ತೆ. ಹಾಗೆ ದೇವಸ್ಥಾನ ಮುಂದ್ಗಡೆ ಕೂಡ ಟ್ಯಾಂಕಿ ಇದೆ, ಅಲ್ಲಿಂದ ನೀರು ಹಾಕಿ ಪೂರ್ತಿ ಜಗ್ಲಿ ಎಲ್ಲ ತೊಳೆದು ನೀಟಾಗಿ, ಜಗ್ಲಿ ಅಥವಾ ಮುಂದ್ಗಡೆ ಕಟ್ಟೆ ಏನಂತಾರೆ ಅದು ನಿಮ್ಮ ಸೈಡ್ ಗೊತ್ತಿಲ್ಲ, ಬಟ್ ನಮ್ಮ ಕಡೆ ಜಗ್ಲಿ ಅಂತ ಹೇಳ್ತಾರೆ, ಚಿಲ್ಲಿ ಅಂತ ಏನೋ ಹೇಳ್ತಾರೆ ಇನ್ನೊಂದು ಕಡೆ. ಆ ಚಿಲ್ ಮೇಲೆ ಐತೆ ನೋಡು, ಚಿಲ್ ಮೇಲೆ ಅಂತಲೂ ಕೂಡ ಹೇಳ್ತಾರೆ. ಗರ್ಭಗುಡಿ ಒಳಗಡೆ ಎಲ್ಲ ಸಂಜೆ ನಮ್ಮ ಹಸ್ಬೆಂಡ್ ಬಂದು ಎಲ್ಲ ಕ್ಲೀನ್ ಮಾಡ್ತಾರೆ.
ಪಾತ್ರೆ ಎಲ್ಲ ಕ್ಲೀನ್ ಮಾಡಾಯಿತು. ಹೂವೆಲ್ಲ ಎತ್ತಿಟ್ಟು ಅಲ್ಲೇ ಕೆಳಗಡೆ ಸೈಡಲ್ಲಿ ಒಂದು ಸೈಡಲ್ಲಿ ಇಟ್ಟು ಇನ್ನೇನು ಮುಗಿತಲ್ಲ ಅಂತ ಬಾಗಿಲಿಗೆಲ್ಲ ಒಂದೊಂದು ಹೂವು ಹಾಕಿ ಮುಗಿತಲ್ಲ ಅಂಥೇಳಿ ಬಾಗಿಲು ಹಾಕೊಂಡು ಹೊಡ್ತಿದ್ದೆ. ನಾನು ಕ್ಲೀನ್ ಮಾಡುವಾಗ ನನ್ನ ಮಗಳು ನನ್ನ ಮಗ ಎಲ್ಲ ಅಲ್ಲೇ ಓಡಾಡ್ತಿರ್ತಾರೆ. ಅಮ್ಮ ಆಯ್ತಾ ಬಾ ಹೋಗೋಣ ಅಂಥೇಳಿ. ನೋಡಿ ಇಲ್ಲಿ ನನ್ನ ಮಗ ಹೆಂಗೆ ಥರ ಸೈಕಲ್ ಹೊಡಿತಾವನೆ. ಅಷ್ಟರೊಳಗೆ ಬರ್ತೀನಿ. ನಮ್ಮ ಮನೆಯವ್ರು ಆಲೆ ಹಳಸಿನ ಮರಕ್ಕೆ ಹತ್ತಿ ಹಳಸಿನ ಹಣ್ಣು ಕಡಕ್ತಾವ್ರೆ. ಇದು ನಮ್ಮನೆ ಹಿಂದ್ಗಡೆನೇ ಇರೋದು ಹಳಸಿನ ಮರ. ನೋಡಿ ಯಾವ ಥರ ಇದೆ ಅಂತ. ಅದು ನಮ್ಮನೇಲೆ ಫುಲ್ ಹಳಸಿನ ಮರ ಇದೆ, ತುಂಬ ಇದೆ. ಮುಂಚೆ ಎಲ್ಲ ತೋಳೆ ಎಲ್ಲ ತುಂಬ ದಪ್ಪಾಗಿ ಉದ್ದಕ್ಕಿರೋದು. ಅದು ಗೋಬರ್ ಗ್ಯಾಸ್ ಯಾವಾಗ ಯೂಸ್ ಮಾಡೋಕ್ಕೆ ಹಿಡಿದ್ವಿ ಆವಾಗ ಅದರ ನೀರಿಗೆ ಏನೋ ಸ್ವಲ್ಪ ಚಿಕ್ಕ ಚಿಕ್ಕ ತೋಳೆ ಆಗಿದೆ. ನೋಡಿ ಯಾವ ಥರ ಇದೆ ಅಂತ. ಫಸ್ಟ್ ಹಣ್ಣು ತುಂಬ ಸ್ವೀಟಾಗಿತ್ತು. ಹಳಸಿನ ಹಣ್ಣು ದೋಸೆ ಅಂತೂ ಇದರಲ್ಲಿ ತುಂಬ ಚೆನ್ನಾಗಿದೆ. ಅಂದರೆ ತುಂಬ ಹಣ್ಣಾಗಿರಬೇಕು ದೋಸೆ ಮಾಡೋಕ್ಕೆ. ಆ ರೆಸಿಪಿ ಹಳಸಿನ ಹಣ್ಣು ಇನ್ನೊಂದ್ಸಲ ಹಣ್ಣಾದ ರೆಸಿಪಿ ಮತ್ತೆ ನಿಮಗೆ ಹಾಕ್ತೀನಿ ನಾನು. ಹಳ್ಳಿಲಿ ಈ ಥರ ಹೊರಗಡೆ ಕುತ್ಕೊಂಡು ತಿನ್ನೋದ್ರಲ್ಲಿ ಏನೋ ಒಂಥರ ಸೂಪರಾಗಿರುತ್ತೆ. ಆಗಲೇ ಹೇಳಿದ್ನಲ್ವ, ನಮ್ಮ ಹಸ್ಬೆಂಡು ಕೂಡ ಒಳಗಡೆ ಗರ್ಭಗುಡಿ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊತಾರೆ ಅಂತೇಳಿ. ನೋಡಿ ಕ್ಲೀನ್ ಮಾಡ್ತಾ ಇದ್ದಾರೆ. ಅವರು ಕೂಡ ಹಾಗೇ ನೀಟಾಗೆಲ್ಲ ಮಾಡಿದ್ರೆ ಡೈಲಿ ತೊಳಿತಾರೆ. ನೀಟಾಗಿ ಗರ್ಭಗುಡಿ ಒಳಗೆ ಬಸವಣ್ಣ ಎಲ್ಲ ನೀಟಾಗಿ ತೊಳ್ಕೊತಾರೆ. ಹಾಗೆ ಪೂಜೆ ಮಾಡಿ ನಾವೇನು ಮನೆಯಿಂದ ನೈವೇದ್ಯ ಮಾಡಿಕೊಟ್ಟಿರ್ತೀನಿ ಅದು ತೋರಿಸ್ಕೊಟ್ಟು ಪೂಜೆ ಮುಗಿಸಿ ಬರ್ತಾರೆ. ನೋಡಿ ಅವರು ದೇವಸ್ಥಾನಕ್ಕೆ ಬಂದರೆ ಸಾಂಗ್ ಹಾಕೋದನೇ ಇರಲ್ಲ. ಹಾಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.